ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈಗ ನಾವು 3/5/2026 ಭಾನುವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡೋಣ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ತಪ್ಪದೆ ಪರಿಹಾರಗಳನ್ನು ಪಾಲಿಸಿ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ, ರವಿ ಮತ್ತು ಬುಧ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದರಿಂದ ನಾಯಕತ್ವದಿಂದ ಕೆಲಸವನ್ನು ಮುನ್ನಡೆಸುವ ಶಕ್ತಿ ನಿಮ್ಮಲ್ಲಿರ್ತದೆ. 10ನೇ ಅಧಿಪತಿಯಾದಂಥ ಶನಿ 12ನೇ ಭಾವದಲ್ಲಿರೋದ್ರಿಂದ ಕೆಲಸದ ಫಲ ಸ್ವಲ್ಪ ತಡವಾಗಿ ಸಿಗಬಹುದು. 3ನೇ ಭಾವದಲ್ಲಿ ಗುರು ಸ್ಥಿತನಾಗಿರೋದರಿಂದ ನಿಮ್ಮ ಪ್ರಯತ್ನಗಳಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. 8ನೇ ಭಾವದಲ್ಲಿ ಚಂದ್ರ ಸ್ಥಿತನಾಗಿರೋದರಿಂದ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳುಂಟಾಗುವಂಥ ಅವಕಾಶಗಳಿರುವುದು. 11ನೇ ಭಾವದಲ್ಲಿ ರಾಹು ಸ್ಥಿತನಾಗಿರೋದರಿಂದ ಸಾರ್ವಜನಿಕ ಸಂಪರ್ಕಗಳಿಂದ ಲಾಭ ಉಂಟಾಗುವಂಥ ಸಾಧ್ಯತೆ ಇರ್ತದೆ. 12ನೇ ಭಾವದಲ್ಲಿ ಶನಿ ಮತ್ತು ಕುಜ ಸ್ಥಿತನಾಗಿರೋದರಿಂದ ನೀವು ಮಾಡ್ತಾ ಇರುವಂಥ ಒಂದು ಕೆಲಸದಲ್ಲಿ ಒತ್ತಡ ಮತ್ತು ಅಡೆತಡೆಗಳು ಹೆಚ್ಚಾಗುವಂಥ ಅವಕಾಶಗಳಿರ್ತದೆ. 5ನೇ ಭಾವದಲ್ಲಿ ಕೇತು ಸ್ಥಿತನಾಗಿರೋದರಿಂದ ನಿಮ್ಮ ಪ್ಲ್ಯಾನಿಂಗ್ನಲ್ಲಿ, ಯೋಜನೆಯಲ್ಲಿ ಸ್ಪಷ್ಟತೆ ಇರಬೇಕಾದದ್ದು ಅವಶ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇನ್ನು ನಿಮ್ಮ ಆರ್ಥಿಕ ವಿಚಾರಕ್ಕೆ ಬರೋದಾದರೆ, 2ನೇ ಭಾವದಲ್ಲಿ ಶುಕ್ರ ಇರೋದರಿಂದ ಹಣದ ಹರಿವು ಉತ್ತಮವಾಗಿರ್ತದೆ. ಮತ್ತು 2ನೇ ಅಧಿಪತಿ ಶುಕ್ರ 2ನೇ ಸ್ಥಾನದಲ್ಲೇ ಸ್ಥಿತನಾಗಿರೋದ್ರಿಂದ ಹಣ ಉಳಿಸುವ ಶಕ್ತಿ ಹೆಚ್ಚಾಗಿರ್ತದೆ. 11ನೇ ಭಾವದಲ್ಲಿ ರಾಹು ಇರೋದರಿಂದ ಲಾಭ ಬರುತ್ತದೆ, ಆದರೆ ಆ ಬರುವಂಥ ಲಾಭದಲ್ಲಿ ಸ್ಥಿರತೆ ಅನ್ನುವಂಥದ್ದು ಕಡಿಮೆ ಇರ್ತದೆ. 12ನೇ ಭಾವದಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಲಾಭ ಬಂದರೂ ಉಳಿತಾಯ ಮಾಡುವಂಥದ್ದು ಕಷ್ಟವಾಗ್ತದೆ. ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ರವಿ ಮತ್ತು ಬುಧ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಬುದ್ಧಿವಂತಿಕೆಯಿಂದ ಹಣ ನಿರ್ವಹಣೆ ಮಾಡಿದ್ರೆ ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗ್ತದೆ. 3ನೇ ಸ್ಥಾನದಲ್ಲಿ ಮಿಥುನದಲ್ಲಿ ಗುರು ಇರೋದರಿಂದ ಪ್ರಯತ್ನದಿಂದ ಲಾಭ ಬರುವಂಥ ಅವಕಾಶಗಳಿರ್ತದೆ. 8ನೇ ಭಾವದಲ್ಲಿ ಚಂದ್ರ ಸ್ಥಿತನಾಗಿರೋದ್ರಿಂದ ಹಣದ ಉಳಿತಾಯದಲ್ಲಿ ಏರಿಳಿತಗಳುಂಟಾಗಬಹುದು. ಇನ್ನು ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ, 7ನೇ ಭಾವದಲ್ಲಿ 7ನೇ ಭಾವದ ಅಧಿಪತಿ ಶುಕ್ರ 2ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಥಿರತೆ ಉತ್ತಮವಾಗಿರ್ತದೆ. ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಬುಧ ಇರೋದರಿಂದ ಸ್ವಲ್ಪ ನಿಮ್ಮಲ್ಲಿ ಈಗೋ ಅನ್ನುವಂಥದ್ದು ಕಾಣ್ತದೆ. 2ನೇ ಸ್ಥಾನದಲ್ಲಿ ಶುಕ್ರ ಇರೋದರಿಂದ ಮಾತಿನಿಂದ ಸಂಬಂಧಗಳು ಬಲವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. 8ನೇ ಭಾವದಲ್ಲಿ ಚಂದ್ರ ಇರೋದರಿಂದ ಭಾವನಾತ್ಮಕ ಅಸ್ಥಿರತೆಯ ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು. ಇಲ್ಲಿ 11ನೇ ಭಾವದಲ್ಲಿ ರಾಹು ಇರೋದರಿಂದ ಹೊಸ ಸಂಬಂಧಗಳಲ್ಲಿ ಜಾಗ್ರತೆಯಿಂದ ಇರಬೇಕಾದದ್ದು ಅತ್ಯಗತ್ಯ. 12ನೇ ಭಾವದಲ್ಲಿ ಶನಿ ಮತ್ತು ಕುಜ ಇರೋದರಿಂದ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳಿರ್ತದೆ. ಕೆಲವೊಮ್ಮೆ ದೂರ ಉಳಿಯಬೇಕಾದಂಥ ಪರಿಸ್ಥಿತಿ ಬರಬಹುದು. ತಾಳ್ಮೆಯಿಂದ ಇರಿ. 5ನೇ ಭಾವದಲ್ಲಿರುವಂಥ ಕೇತು ಪ್ರೀತಿಯಲ್ಲಿ ಕ್ಲಾರಿಟಿ ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. 3ನೇ ಭಾವದಲ್ಲಿರುವಂಥ ಗುರು ತಾಳ್ಮೆಯಿಂದ ಮಾತನಾಡಿದರೆ ಸಂಬಂಧಗಳು ಉಳಿಯುತ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಇಷ್ಟೆಲ್ಲ ನೋಡೋದಾದರೆ ಮೇಷರಾಶಿಯವರು ಸೂರ್ಯನ ಪ್ರಾರ್ಥನೆಯನ್ನು ಮಾಡಿದ್ರೆ, ಸೂರ್ಯನ ಮಂತ್ರವನ್ನು ಪಠನ ಮಾಡಿದ್ರೆ ಈ ದಿನ ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಇನ್ನು ವೃಷಭ ರಾಶಿಯವರೇ, ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ನಿಮ್ಮ ರಾಶಿಯಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಕೆಲಸದಲ್ಲಿ ಸ್ಥಿರತೆ ಮತ್ತು ಆಕರ್ಷಣೆ ಉಂಟಾಗ್ತದೆ. 10ನೇ ಅಧಿಪತಿಯಾದಂಥ ಶನಿ 11ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಮೂಲಕ ಲಾಭ ಅನ್ನುವಂಥದ್ದು ಬರ್ತದೆ. ಇನ್ನು 11ನೇ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ನಿಮ್ಮ
ಉದ್ಯೋಗದಲ್ಲಿ ಅನಿರೀಕ್ಷಿತ ಅಭಿವೃದ್ಧಿ ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥ ಅವಕಾಶಗಳಿರ್ತದೆ. 11ನೇ ಸ್ಥಾನದಲ್ಲಿ ಶನಿ ಮತ್ತು ಕುಜಸ್ಥಿತನಾಗಿರೋದ್ರಿಂದ ಲಾಭ ಅನ್ನುವಂಥದ್ದು ಬರ್ತದೆ, ಆದರೆ ಪರಿಶ್ರಮ ಹೆಚ್ಚಾಗಬೇಕಾಗ್ತದೆ ಅನ್ನುವಂಥದ್ದು. 2ನೇ ಭಾವದಲ್ಲಿ ಗುರುಸ್ಥಿತನಾಗಿರೋದ್ರಿಂದ ಜ್ಞಾನದಿಂದ ಹಣ ಸಂಪಾದನೆ ಮಾಡುವಂಥ ಅವಕಾಶಗಳು ಬರ್ತದೆ. 7ನೇ ಭಾವದಲ್ಲಿ ಚಂದ್ರಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ನಲ್ಲಿ ಕನ್ಸಿಸ್ಟೆನ್ಸಿ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. 12ನೇ ಭಾವದಲ್ಲಿ ರವಿ ಮತ್ತು ಬುಧ ಇರೋದರಿಂದ ಕೆಲಸದ ಫಲ ತಕ್ಷಣ ಕಾಣಿಸದೇ ಇರಬಹುದು. 4ನೇ ಭಾವದಲ್ಲಿ ಕೇತು ಇರೋದರಿಂದ ಕೆಲಸದಲ್ಲಿ ತೃಪ್ತಿ ಕಡಿಮೆ ಆಗಬಹುದು. ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ನೋಡೋದಾದರೆ 2ನೇ ಭಾವದಲ್ಲಿ ಗುರುಸ್ಥಿತನಾಗಿರೋದ್ರಿಂದ ಜ್ಞಾನ ಮತ್ತು ಮಾತಿನ ಮೂಲಕ ಹಣವನ್ನು ಸಂಪಾದನೆ ಮಾಡಬಹುದು. 2ನೇ ಅಧಿಪತಿ ಬುಧ 12ರಲ್ಲಿ ಸ್ಥಿತನಾಗಿರೋದ್ರಿಂದ ಹಣ ಬರುತ್ತದೆ, ಆದರೆ ಉಳಿಸೋದು ಕಷ್ಟವಾಗ್ತದೆ. 11ನೇ ಭಾವದಲ್ಲಿ ಶನಿ ಮತ್ತು ಕುಜಸ್ಥಿತನಾಗಿರೋದ್ರಿಂದ ಲಾಭ ಬರುತ್ತದೆ, ಆದರೆ ನಿಧಾನವಾಗಿ ಬರ್ತದೆ. 11ನೇ ಅಧಿಪತಿ ಗುರು 2ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಹಣ ಸಂಗ್ರಹಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. 2ನೇ ಭಾವದಲ್ಲಿ ರವಿ ಮತ್ತು ಬುಧ ಸ್ಥಿತನಾಗಿರೋದ್ರಿಂದ ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಸೌಕರ್ಯಗಳಿಗಾಗಿ ಹಣವನ್ನು ವೆಚ್ಚ ಮಾಡುವ ಅವಕಾಶಗಳು ಬರಬಹುದು. 10ನೇ ಭಾವದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಅನಿರೀಕ್ಷಿತ ಲಾಭ ಬರುವಂಥ ಅವಕಾಶಗಳಿರ್ತದೆ. 7ನೇ ಭಾವದಲ್ಲಿ ಚಂದ್ರ ಸ್ಥಿತನಾಗಿರೋದ್ರಿಂದ ಬಿಸ್ನೆಸ್ ಇನ್ಕಮ್ ಬರುವಂಥ ಅವಕಾಶಗಳಿದ್ರೂ ಏನಾಗ್ತದೆ, ಸ್ವಲ್ಪ ಅದರಲ್ಲಿ ವ್ಯತ್ಯಾಸಗಳಾಗುವಂಥ ಅವಕಾಶಗಳಿರ್ತದೆ. ಜಾಗ್ರತೆಯಿಂದ ಇರಬೇಕಾಗ್ತದೆ. ವೃಷಭ ರಾಶಿಯವರಿಗೆ ಸಾಮಾಜಿಕ ಸಂಬಂಧಗಳು ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ 7ನೇ ಭಾವದಲ್ಲಿ ಚಂದ್ರ ಸಂಬಂಧಗಳಲ್ಲಿ ಭಾವನಾತ್ಮಕ ಅಸ್ಥಿರತೆಯನ್ನು ಉಂಟು ಮಾಡ್ತಾನೆ. 7ನೇ ಅಧಿಪತಿ ಕುಜ 11ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡವನ್ನು ಏರ್ತಾನೆ ಎನ್ನುವಂಥದ್ದು. ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರ ಪ್ರೀತಿ ಮತ್ತು ಆಕರ್ಷಣೆ ತುಂಬ ಉತ್ತಮವಾಗಿರ್ತದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. 2ನೇ ಭಾವದಲ್ಲಿರುವಂಥ ಗುರು ಮಾತಿನಿಂದ ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಇನ್ನು 12ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುವಂಥದ್ದು, ಕೆಲವೊಮ್ಮೆ ಈಗೋಗಳನ್ನು ತೋರಿಸುವಂಥದ್ದು, ಇದೆಲ್ಲ ಉಂಟಾಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಅವನ್ನೆಲ್ಲ ನೀವು ಜಾಗ್ರತೆಯಿಂದ ಮೇಂಟೈನ್ ಮಾಡಬೇಕು. 11ನೇ ಸ್ಥಾನದಲ್ಲಿರುವಂಥ ಶನಿ ಮತ್ತು ಕುಜ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಒತ್ತಡವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರ್ತದೆ. ಹೊರಗಿನ ಸಂಬಂಧಗಳಲ್ಲಿ ಜಾಗ್ರತೆಯಿಂದ ಇರಬೇಕು. 4ನೇ ಭಾವದಲ್ಲಿ ಕೇತು ಇರೋದರಿಂದ ಮನಸ್ಸಿನಲ್ಲಿ ಅಸಮಾಧಾನಗಳು ಉಂಟಾಗುವಂಥ ಅವಕಾಶಗಳಿರ್ತದೆ. ಯಾವುದಕ್ಕೂ ವೃಷಭ ರಾಶಿಯವರು ಈ ದಿನ ತುಳಸಿ ಪೂಜೆಯನ್ನು ಮಾಡಿದ್ರೆ ಎಲ್ಲ ಶುಭವಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಇನ್ನು ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ ಲಗ್ನದಲ್ಲಿ ಗುರುಸ್ಥಿತನಾಗಿರೋದ್ರಿಂದ ಜ್ಞಾನದಿಂದ ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ. 10ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಕೆಲಸದಲ್ಲಿ ಒತ್ತಡ ಮತ್ತು ವಿಳಂಬವನ್ನು ಉಂಟು ಮಾಡ್ತಾರೆ. 10ನೇ ಅಧಿಪತಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಯಾವುದಕ್ಕೂ ಸ್ವಪ್ರಯತ್ನದಿಂದ ನಿಮ್ಮ ಯಶಸ್ಸನ್ನು ಗಟ್ಟಿ ಮಾಡಿಕೊಳ್ಳಬಹುದು. 11ನೇ ಸ್ಥಾನದಲ್ಲಿರುವಂಥ ರವಿ ಮತ್ತು ಬುಧ ಸಾರ್ವಜನಿಕ ಸಂಪರ್ಕಗಳಿಂದ ಲಾಭವನ್ನು ಉಂಟು ಮಾಡ್ತಾರೆ. 9ನೇ ಭಾವದಲ್ಲಿರುವಂಥ ರಾಹು ನಿಮ್ಮ ಭಾಗ್ಯವನ್ನು ಏರಿಳಿಕೆಯನ್ನು ಮಾಡುವಂಥ ಅವಕಾಶಗಳನ್ನು ಉಂಟು ಮಾಡ್ತಾನೆ. 6ನೇ ಭಾವದಲ್ಲಿರುವಂಥ ಚಂದ್ರ ಸ್ಪರ್ಧೆಯಲ್ಲಿ ಒತ್ತಡವನ್ನು ಹೆಚ್ಚು ಮಾಡುವಂಥ ಅವಕಾಶಗಳಿರ್ತವೆ. 12ನೇ ಭಾವದಲ್ಲಿರುವಂಥ ಶುಕ್ರ ಹಿಂಬದಿ ಕೆಲಸಗಳಿಂದ ಲಾಭವನ್ನು ಕೊಡ್ತಾನೆ ಎನ್ನುವಂಥದ್ದು. 3ನೇ ಭಾವದಲ್ಲಿರುವಂಥ ಕೇತು ಪ್ರಯತ್ನದಲ್ಲಿ ಕನ್ಸಿಸ್ಟೆನ್ಸಿ ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ 2ನೇ ಅಧಿಪತಿಯಾದಂಥ ಚಂದ್ರ 6ನೇ ಭಾವದಲ್ಲಿರೋದ್ರಿಂದ ಒತ್ತಡದ ಮೂಲಕ ಹಣ ಬರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. 11ನೇ ಭಾವದಲ್ಲಿ ರವಿ ಮತ್ತು ಬುಧ ಇರೋದರಿಂದ ಲಾಭದ ಉತ್ತಮ ಅವಕಾಶಗಳು ನಿಮಗೆ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. 11ನೇ ಅಧಿಪತಿ ಕುಜ 10ನೇ ಭಾವದಲ್ಲಿರೋದ್ರಿಂದ ಕೆಲಸದ ಮೂಲಕ ಲಾಭ ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. 12ನೇ ಭಾವದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ನಿಮ್ಮ ಸೌಕರ್ಯಗಳಿಗಾಗಿ ಹೆಚ್ಚು ವೆಚ್ಚವನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. 10ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ
ಹಣ ನಿಧಾನವಾಗಿ ಬರ್ತದೆ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ರಾಶಿಯಲ್ಲಿರುವಂಥ ಗುರು ಜಾಣ್ಮೆಯಿಂದ ಹಣದ ನಿರ್ವಹಣೆ ಮಾಡಬೇಕಾಗಿದೆ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಆದರೆ 9ನೇ ಸ್ಥಾನದಲ್ಲಿರುವಂಥ ರಾಹು ಅನಿರೀಕ್ಷಿತ ಲಾಭವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾ ಇದ್ದಾನೆ. ಆದರೆ 3ನೇ ಸ್ಥಾನದಲ್ಲಿರುವಂಥ ಕೇತು ಪ್ರಯತ್ನದಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾವುದಕ್ಕೂ ನಿಮ್ಮ ಮಿಥುನ ರಾಶಿಗೆ ಸಾಮಾಜಿಕ ಸಂಬಂಧಗಳು ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ, ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಜ್ಞಾನ ತುಂಬ ಮುಖ್ಯ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಸ್ವಭಾವವೇ ಸಂಬಂಧವನ್ನು ಉಳಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 2ನೇ ಅಧಿಪತಿ ಚಂದ್ರ 6ರಲ್ಲಿ ಸ್ಥಿತನಾಗಿರೋದ್ರಿಂದ ಮಾತಿನ ತಪ್ಪುಗಳಿಂದ ಸಮಸ್ಯೆಗಳು ಉದ್ಭವವಾಗಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ನೆಕ್ಸ್ಟು 5ನೇ ಅಧಿಪತಿ ಶುಕ್ರ 12ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರೀತಿಯಲ್ಲಿ ಕೆಲವೊಮ್ಮೆ ದೂರ ಆಗುವಂಥದ್ದು ಅಥವಾ ಕಾಂಪ್ಲಿಕೇಶನ್ ಆಗುವಂಥದ್ದು ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. 10ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಕೆಲಸದಲ್ಲಿ ಒತ್ತಡದ ಪರಿಣಾಮ ನಿಮ್ಮ ಸಂಬಂಧಗಳಲ್ಲಿ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. 11ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಮಾತಿನ ಜಾಣ್ಮೆ ಅತ್ಯಗತ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 9ನೇ ಸ್ಥಾನದಲ್ಲಿರುವಂಥ ರಾಹು ಹೊಸ ಸಂಬಂಧಗಳಲ್ಲಿ ಜಾಗ್ರತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. 3ನೇ ಭಾವದಲ್ಲಿರುವಂಥ ಕೇತು ಸ್ಪಷ್ಟವಾಗಿ ಮಾತನಾಡುವಂತೂ ಅತಿ ಮುಖ್ಯ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಯಾವುದಕ್ಕೂ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಅಥವಾ ವಿಷ್ಣುವಿನ ನಾಮ ಸ್ಮರಣೆಯನ್ನು ಮಾಡುವಂಥದ್ದು ಅತಿ ಮುಖ್ಯ. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, 10ನೇ ಭಾವದಲ್ಲಿರುವಂಥ ರವಿ ಉದ್ಯೋಗದಲ್ಲಿ ನಾಯಕತ್ವ ಮತ್ತು ಪ್ರಭಾವವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. 10ನೇ ಅಧಿಪತಿ ಕುಜ 9ನೇ ಸ್ಥಾನದಲ್ಲಿರೋದ್ರಿಂದ ಪ್ರಯತ್ನಕ್ಕೆ ಭಾಗ್ಯ ಅನ್ನುವಂಥದ್ದು ಹೆಚ್ಚು ಸಹಾಯ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. 11ನೇ ಭಾವದಲ್ಲಿರುವಂಥ ಶುಕ್ರ ಲಾಭದ ಉತ್ತಮ ಅವಕಾಶಗಳನ್ನು ಒದಗಿಸ್ತಾ ಇದ್ದಾರೆ. 9ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಭಾಗ್ಯ ನಿಧಾನವಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. 5ನೇ ಭಾವದಲ್ಲಿರುವಂಥ ಚಂದ್ರ ಮನಸ್ಥಿತಿ ಕೆಲಸದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ, 8ನೇ ಭಾವದಲ್ಲಿರುವಂಥ ರಾಹು ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಉಂಟು ಮಾಡ್ತಾರೆ. 12ನೇ ಸ್ಥಾನದಲ್ಲಿರುವಂಥ ಗುರು ಹಿಂಬದಿ ಕೆಲಸದಿಂದ ಬೆಳವಣಿಗೆ ಆಗ್ತದೆ ಎನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. 2ನೇ ಭಾವದಲ್ಲಿರುವಂಥ ಕೇತು ಮಾತಿನಲ್ಲಿ ಕ್ಲಾರಿಟಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ, 2ನೇ ಭಾವದಲ್ಲಿರುವಂಥ ಕೇತು ಹಣದಲ್ಲಿ ಸ್ವಲ್ಪ ಅಸ್ಥಿರತೆ ಇದೆ ಅನ್ನುವಂಥದ್ದನ್ನು ತೋರಿಸಿದ್ರೆ, 2ನೇ ಅಧಿಪತಿಯಾದಂಥ ರವಿ 10ನೇ ಭಾವದಿರೋದ್ರಿಂದ ಕೆಲಸದ ಮೂಲಕ ಹಣ ಗಳಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 11ನೇ ಭಾವದಲ್ಲಿರುವಂಥ ಶುಕ್ರ ಲಾಭದಲ್ಲಿ ಸ್ಥಿರತೆ ಉತ್ತಮವಾಗಿರ್ತದೆ ಅಂತ ಹೇಳಿದ್ರೆ, 11ನೇ ಅಧಿಪತಿ ಶುಕ್ರ 11ನೇ ಸ್ಥಾನದಲ್ಲೇ ಇರೋದ್ರಿಂದ ಹಣ ಸಂಗ್ರಹಿಸುವ ಶಕ್ತಿ ನಿಮ್ಮಲ್ಲಿ ಇರ್ತದೆ ಅನ್ನುವಂಥದ್ದನ್ನು ತೋರಿಸಿದ್ರೆ, 12ನೇ ಭಾವದಲ್ಲಿರುವಂಥ ಗುರು ಖರ್ಚು ಹೆಚ್ಚಾಗ್ತದೆ ಅಂತ ಹೇಳಿದ್ರೆ, 9ನೇ ಸ್ಥಾನದಲ್ಲಿರುವಂಥ ಶನಿ ಮತ್ತು ಕುಜ ಹಣ ನಿಧಾನವಾಗಿ ಬರ್ತದೆ ಅಂತ ಹೇಳ್ತಾರೆ. 10ನೇ ಸ್ಥಾನದಲ್ಲಿರುವಂಥ ರವಿ ಮತ್ತು ಬುಧ ಕೆಲಸದಿಂದ ಹಣ ಬರ್ತದೆ ಅಂತ ಹೇಳಿದ್ರೆ, 8ನೇ ಭಾವದಲ್ಲಿರುವಂಥ ರಾಹು ಹಣ ಗಳಿಕೆಯಲ್ಲಿ ಏರಿಳಿತಗಳುಂಟಾಗ್ತದೆ ಅಂತ ಹೇಳ್ತಾರೆ. ಹೀಗೆಲ್ಲ ಹಣ ವಿಚಾರವಾಗಿ ನೋಡಿದಾಗ ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, 7ನೇ ಸ್ಥಾನದಲ್ಲಿರುವಂಥ ಶನಿ 9ನೇ ಸ್ಥಾನದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. 5ನೇ ಭಾವದಲ್ಲಿರುವಂಥ ಚಂದ್ರ ಪ್ರೀತಿಯಲ್ಲಿ ಭಾವನಾತ್ಮಕ ಅಸ್ಥಿರತೆ ಸಾಧ್ಯ ಅನ್ನುವಂಥದ್ದನ್ನು ಹೇಳಿದ್ರೆ, ನಿಮ್ಮ ರಾಶಿಯಲ್ಲಿರುವಂಥ ರಾಶ್ಯಾಧಿಪತಿಯಾದಂಥ ಚಂದ್ರ 5ನೇ ಭಾವದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಕಾಳಜಿ ಅತಿ ಹೆಚ್ಚು ಮುಖ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. 2ನೇ ಭಾವದಲ್ಲಿರುವಂಥ ಕೇತು ಮಾತಿನ ತಪ್ಪುಗಳಿಂದ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳ್ತಾರೆ. 11ನೇ ಭಾವದಲ್ಲಿರುವಂಥ ಶುಕ್ರ ಸ್ನೇಹಿತರ ಸಂಬಂಧಕ್ಕೆ ಸಹಾಯವಾಗ್ತದೆ, ಸ್ನೇಹಿತರಿಂದ ಸಂಬಂಧಗಳನ್ನು ಉಳಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. 12ನೇ ಭಾವದಲ್ಲಿರುವಂಥ ಗುರು ಕೆಲವೊಮ್ಮೆ ದೂರದ ಚಿಂತನೆಯನ್ನು ಉಂಟು ಮಾಡ್ತಾನೆ. 9ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಒತ್ತಡಗಳಿಂದ ಸಂಬಂಧಗಳಲ್ಲಿ ತಕರಾರುಗಳು ಉಂಟಾಗಬಹುದು ಅಂತ ಹೇಳಿದ್ರೆ, 10ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಈಗೋವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದಕ್ಕೂ ಕಟಕ ರಾಶಿಯವರು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ಶುಭ ಫಲಗಳನ್ನು ಕಂಡುಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ಸಿಂಹರಾಶಿಯವರೇ,
ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ ನಿಮ್ಮ ರಾಶಿಯಲ್ಲೇ ಕೇತು ಇರುವುದರಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಡಿಮೆ ಇರ್ತದೆ. ಭಾವಗಳಲ್ಲಿ 10ನೇ ಭಾವದಲ್ಲಿರುವಂಥ ಶುಕ್ರ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಸುಖಕರ ಪರಿಸ್ಥಿತಿಯನ್ನು ಉಂಟು ಮಾಡ್ತಾನೆ. 10ನೇ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಕೆರಿಯರ್ನಲ್ಲಿ ಬೆಳವಣಿಗೆ ಉತ್ತಮವಾಗಿರ್ತದೆ. 11ನೇ ಭಾವದಲ್ಲಿರುವಂಥ ಗುರು ಲಾಭದ ಉತ್ತಮ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ. 9ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಭಾಗ್ಯಕ್ಕೆ ಸಹಕಾರವನ್ನು ನೀಡ್ತಾರೆ. 8ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಕೆಲಸಗಳಲ್ಲಿ ಅಡೆತಡೆಗಳು ಮತ್ತು ಒತ್ತಡವನ್ನು ಉಂಟು ಮಾಡ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. 7ನೇ ಭಾವದಲ್ಲಿರುವಂಥ ರಾಹು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ನೀವು ಮಾಡೋದಾದರೆ ಜಾಗೃತೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. 4ನೇ ಭಾವದಲ್ಲಿರುವಂಥ ಚಂದ್ರ ಮನಸ್ಥಿತಿ ಕೆಲಸದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಚಿಂತನೆ ಮಾಡೋದಾದರೆ ನಾವು 2ನೇ ಅಧಿಪತಿಯಾದಂಥ ಬುಧ 9ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮಲ್ಲಿರುವಂಥ ಭಾಗ್ಯಗಳಿಂದ ಹಣ ಬರೋ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ತೋರಿಸಿದ್ರೆ, 11ನೇ ಭಾವದಲ್ಲಿರುವಂಥ ಗುರು ಲಾಭದ ಉತ್ತಮ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ. 11ನೇ ಅಧಿಪತಿ ಬುಧ 9ರಲ್ಲಿರೋದ್ರಿಂದ ಲಾಭಕ್ಕೆ ಭಾಗ್ಯ ಅನ್ನುವಂಥದ್ದು ಸಹಕಾರ ಮಾಡ್ತದೆ. 12ನೇ ಅಧಿಪತಿ ಚಂದ್ರ 4ನೇ ಭಾವದಲ್ಲಿರೋದ್ರಿಂದ ಮನಸ್ಸಿನಿಂದ ಖರ್ಚು ಹೆಚ್ಚಾಗಬಹುದು, ಮನಸ್ಥಿತಿಯಿಂದ ಖರ್ಚು ಹೆಚ್ಚಾಗಬಹುದು ಅನ್ನುವಂಥದ್ದು. 10ನೇ ಭಾವದಲ್ಲಿರುವಂಥ ಶುಕ್ರ ಕೆಲಸದಿಂದ ಹಣದ ಸ್ಥಿರತೆಯನ್ನು ಮೇಂಟೈನ್ ಮಾಡ್ಬೋದು. 8ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜನಿಂದ ಹಣದಲ್ಲಿ ಏರಿಳಿತ ಅನ್ನುವಂಥದ್ದು ಉಂಟಾಗ್ತದೆ. 7ನೇ ಭಾವದಲ್ಲಿರುವಂಥ ರಾಹುವಿನಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಬರುವಂಥ ಆದಾಯ ಅನ್ಸ್ಟೇಬಲ್ ಆಗಿರ್ತದೆ. 9ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಬುದ್ಧಿವಂತಿಕೆಯಿಂದ ಹಣ ನಿರ್ವಹಣೆ ಮಾಡುವಂಥದ್ದು ಅತಿ ಮುಖ್ಯ ಅಂತ ಹೇಳ್ತಾರೆ. ಇನ್ನು ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದಲ್ಲಿರುವಂಥ ರಾಹು ಸಂಬಂಧಗಳಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾರೆ ಮತ್ತು ಅಸ್ಥಿರತೆಯನ್ನು ಉಂಟು ಮಾಡ್ತಾನೆ. ನಿಮ್ಮ ರಾಶಿಯಲ್ಲಿರುವಂಥ ಕೇತು ಸಂಬಂಧಗಳಲ್ಲಿ ದೂರದ ಭಾವನೆಯನ್ನು ಉಂಟು ಮಾಡಿದ್ರೆ 5ನೇ ಭಾವದ ಅಧಿಪತಿ 11ನೇ ಭಾವದಲ್ಲಿರೋದ್ರಿಂದ ಸ್ನೇಹದಿಂದ ಪ್ರೀತಿಯನ್ನು ಬಲಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. 2ನೇ ಅಧಿಪತಿ ಬುಧ 9ನೇ ಭಾವದಲ್ಲಿರೋದ್ರಿಂದ ಮಾತಿನಲ್ಲಿ ಜಾಣ್ಮೆ ಮುಖ್ಯ ಅನ್ನುವಂಥದ್ದನ್ನು ತಿಳಿಸಿದ್ರೆ, 4ನೇ ಭಾವದಲ್ಲಿರುವಂಥ ಚಂದ್ರ ಮನಸ್ಥಿತಿ ಸಂಬಂಧಗಳಿಗೆ ಹೆಚ್ಚು ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ತಾರೆ. 8ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಒತ್ತಡದಿಂದ ಸಂಬಂಧಗಳಲ್ಲಿ ತಕರಾರುಗಳು ಉಂಟಾಗಬಹುದು ಅಂತ ಹೇಳಿದ್ರೆ, 10ನೇ ಭಾವದಲ್ಲಿರುವಂಥ ಶುಕ್ರ ಆಕರ್ಷಣೆ ಮತ್ತು ಪ್ರೀತಿ ಉತ್ತಮವಾಗಿರ್ತದೆ ಅಂತ ಹೇಳ್ತಾರೆ. 9ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಈಗೋವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲ ಶುಭವಾಗ್ತದೆ ಅಂತ ತಿಳಿಸಿದ್ರೆ, ನೀವೇನು ಮಾಡಬೇಕು, ಈ ದಿನ ಹಸಿರು ವಸ್ತ್ರವನ್ನು ನಿಮ್ಮ ಹತ್ರ ಜೊತೆ ಇಟ್ಕೊಂಡಿರಿ. ಹಸಿರುದು ಕರ್ಚಿಪ್ ಆಗಿರ್ಬೋದು, ಒಂದು ಟವಲ್ ಆಗಿರ್ಬೋದು, ಅಥವಾ ನಿಮ್ಮ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ನಿಮ್ಮ ಜೊತೆ ಇಟ್ಕೊಂಡ್ರೆ ಎಲ್ಲವೂ ಶುಭವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇನ್ನು ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ಗುರು ಉದ್ಯೋಗದಲ್ಲಿ ಬೆಳವಣಿಗೆ ಮತ್ತು ಗೌರವವನ್ನು ಸೂಚಿಸಿದ್ರೆ, 10ನೇ ಅಧಿಪತಿ ಬುಧ 8ನೇ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳಿಸ್ತಾನೆ. 9ನೇ ಭಾವದಲ್ಲಿರುವಂಥ ಶುಕ್ರನಿಂದ ಭಾಗ್ಯ ಸಹಕಾರ ಉತ್ತಮವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಪಾರ್ಟ್ನರ್ಶಿಪ್ನಲ್ಲಿ ಒತ್ತಡಗಳು ಉಂಟಾಗ್ತದೆ. 6ನೇ ಭಾವದಲ್ಲಿರುವಂಥ ರಾಹುವಿನಿಂದ ಸ್ಪರ್ಧೆಯಲ್ಲಿ ಜಯಗಳಿಸೋ ಸಾಧ್ಯತೆ ಇರ್ತದೆ. 3ನೇ ಭಾವದಲ್ಲಿರುವಂಥ ಚಂದ್ರನಿಂದ ಪ್ರಯತ್ನಗಳಲ್ಲಿ ಕನ್ಸಿಸ್ಟೆನ್ಸಿ ಅತ್ಯಗತ್ಯವಾಗಿರ್ತದೆ. 8ನೇ ಭಾವದಲ್ಲಿ ರವಿ ಮತ್ತು ಬುಧ ಇರೋದರಿಂದ ಕೆಲಸದಲ್ಲಿ ಸ್ಟೆಬಿಲಿಟಿ ಕಡಿಮೆ ಇರ್ತದೆ. 12ನೇ ಭಾವದಲ್ಲಿರುವಂಥ ಕೇತುವಿನಿಂದ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, 2ನೇ ಅಧಿಪತಿಯಾದಂಥ ಶುಕ್ರ 9ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಭಾಗ್ಯದಿಂದ ಹಣದ ಲಾಭ ಉತ್ತಮವಾಗಿರ್ತದೆ. 11ನೇ ಅಧಿಪತಿ ಚಂದ್ರ 3ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಲಾಭ ಪ್ರಯತ್ನದಿಂದ ಬರ್ತದೆ, ಆದರೆ ಅದು ಏರಿಳಿತಗಳಾಗ್ತದೆ. 12ನೇ ಭಾವದಲ್ಲಿರುವಂಥ ಕೇತು ಖರ್ಚುಗಳನ್ನು ಗಮನದಲ್ಲಿಟ್ಕೊಂಡಿರಬೇಕು ಅಂತ ತಿಳಿಸ್ತಾನೆ. ಖರ್ಚಿನ ಮೇಲೆ ಗಮನ ಇಟ್ಕೊಳ್ಳಿಲ್ಲ ಅಂತಂದರೆ ಖರ್ಚುಗಳು ಯಾವ ರೀತಿ ಬೇಕಾದರೂ ಆಗಬಹುದು, ನಿಯಂತ್ರಣ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. 10ನೇ ಭಾವದಲ್ಲಿರುವಂಥ ಗುರು ಕೆಲಸದಿಂದ ಹಣದ ಲಾಭ ಬರ್ತದೆ ಅಂತ ಹೇಳಿದ್ರೆ, 10ನೇ ಅಧಿಪತಿ ಆದಂಥ ಬುಧ 8ನೇ ಸ್ಥಾನದಲ್ಲಿರೋದ್ರಿಂದ ಅನಿರೀಕ್ಷಿತ ಬದಲಾವಣೆಗಳು ಹಣದಲ್ಲಿ ಉಂಟಾಗಬಹುದು. 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಬಿಸ್ನೆಸ್ಸಿಂದ ಮೂಲಕ
ಹಣ ನಿಧಾನವಾಗಿ ಬರ್ತದೆ ಅಂತ ಹೇಳಿದ್ರೆ, 6ನೇ ಭಾವದಲ್ಲಿರುವಂಥ ರಾಹು ಸ್ಪರ್ಧೆಯಿಂದ ಹಣದ ಅವಕಾಶ ಬರ್ತದೆ ಅಂತ ಹೇಳ್ತಾನೆ. 3ನೇ ಭಾವದಲ್ಲಿರುವಂಥ ಚಂದ್ರ ಪ್ರಯತ್ನದಿಂದ ಹಣ ಬರುವಂಥದ್ದು ಅವಕಾಶಗಳು ಹೆಚ್ಚಾಗಿರ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಸಾಮಾಜಿಕ ಸಂಬಂಧಗಳ ಬಗ್ಗೆ ನಾವು ಮಾತನಾಡೋದಾದರೆ, 7ನೇ ಅಧಿಪತಿ ಗುರು 10ನೇ ಸ್ಥಾನದಲ್ಲಿರೋದ್ರಿಂದ ಪಾರ್ಟ್ನರ್ ಮೂಲಕ ನಿಮ್ಮ ಉದ್ಯೋಗದಲ್ಲಿ ಸಪೋರ್ಟ್ ಸಿಗುವಂಥ ಅವಕಾಶಗಳಿರ್ತದೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧ 8ನೇ ಸ್ಥಾನದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ತದೆ ಎನ್ನುವಂಥದ್ದು. 5ನೇ ಅಧಿಪತಿ ಶನಿ 7ನೇ ಭಾವದಲ್ಲಿರೋದ್ರಿಂದ ಪ್ರೀತಿ ನಿಧಾನವಾಗಿ ಬೆಳೀತದೆ. 2ನೇ ಭಾವದ ಅಧಿಪತಿ ಶುಕ್ರ 9ನೇ ಸ್ಥಾನದಲ್ಲಿರೋದ್ರಿಂದ ಮಾತಿನ ಮೂಲಕ ಸಂಬಂಧಗಳು ಬಲವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೋದು. 6ನೇ ಭಾವದಲ್ಲಿ ರಾಹು ಇರೋದ್ರಿಂದ ಸಣ್ಣ ವಿಷಯಗಳಿಗೂ ವಾದ ವಿವಾದಗಳು ಉಂಟಾಗುವಂಥ ಅವಕಾಶಗಳಿರ್ತದೆ. 3ನೇ ಭಾವದಲ್ಲಿರುವಂಥ ಚಂದ್ರ ಮಾತಿನ ಸ್ಥಿರತೆ ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. 12ನೇ ಭಾವದಲ್ಲಿರುವಂಥ ಕೇತು ಕೆಲವೊಮ್ಮೆ ದೂರವಾಗುವ ಭಾವನೆಯನ್ನು ಉಂಟು ಮಾಡಿದ್ರೆ ನೀವೇನು ಮಾಡಬೇಕು, ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿದ್ರೆ ಎಲ್ಲವೂ ಶುಭವಾಗ್ತದೆ. ಇಲ್ಲಿವರೆಗೆ ಯಾರ್ಯಾರು ದಿನ ಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, 10ನೇ ಭಾವದ ಅಧಿಪತಿ ಚಂದ್ರ 2ನೇ ಭಾವದಲ್ಲೇ ಸ್ಥಿತನಾಗಿರೋದ್ರಿಂದ ಕೆಲಸದ ಫಲ ಹಣವಾಗಿ ಪರಿವರ್ತನೆಯಾಗ್ತದೆ. ಆದರೆ ಈ ನಿಮ್ಮ ಕೆಲಸದ ಮೇಲೆ ನಿಮ್ಮ ಮನಸ್ಥಿತಿ ಎನ್ನುವಂಥದ್ದು ಪ್ರಭಾವ ಬೀರ್ತದೆ. 7ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಾಗ್ರತೆ ಮುಖ್ಯ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾನೆ. 9ನೇ ಭಾವದಲ್ಲಿ ಗುರು ಇರೋದ್ರಿಂದ ಭಾಗ್ಯ ನಿಮಗೆ ಸಹಕಾರ ನೀಡ್ತದೆ. 6ನೇ ಭಾವದಲ್ಲಿ ಶನಿ ಮತ್ತು ಕುಜ ಇರೋದ್ರಿಂದ ಕೆಲಸದಲ್ಲಿ ಒತ್ತಡ ಮತ್ತು ಸ್ಪರ್ಧೆ ಹೆಚ್ಚಾಗಿರ್ತದೆ. 5ನೇ ಭಾವದಲ್ಲಿ ರಾಹು ಇರೋದ್ರಿಂದ ಕ್ರಿಯೇಟಿವ್ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. 8ನೇ ಭಾವದಲ್ಲಿರುವಂಥ ಶುಕ್ರ ಕೆರಿಯರ್ನಲ್ಲಿ ಸಡನ್ ಚೇಂಜಸ್ಸನ್ನು ಉಂಟು ಮಾಡೋ ಸಾಧ್ಯತೆಗಳಿರ್ತದೆ. 11ನೇ ಭಾವದಲ್ಲಿರುವಂಥ ಕೇತು ಬರುವಂಥ ಲಾಭಗಳಲ್ಲಿ ಏರಿಳಿತವನ್ನು ಉಂಟು ಮಾಡ್ತಾನೆ. 2ನೇ ಭಾವದಲ್ಲಿರುವಂಥ ಚಂದ್ರ ಮಾತಿನ ಪ್ರಭಾವ ನಿಮ್ಮ ಉದ್ಯೋಗದ ಮೇಲೆ ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, 2ನೇ ಭಾವದಲ್ಲಿರುವಂಥ ಚಂದ್ರ ಹಣದಲ್ಲಿ ಏರಿಳಿತಗಳನ್ನು ಉಂಟು ಮಾಡಿದ್ರೆ, 2ನೇ ಅಧಿಪತಿ ಕುಜ 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪರಿಶ್ರಮದಿಂದ ಹಣ ಬರ್ತದೆ ಎನ್ನುವಂಥದ್ದನ್ನು ತಿಳಿಸ್ತಾನೆ. 11ನೇ ಭಾವದಲ್ಲಿರುವಂಥ ಕೇತು ಬರುವಂಥ ಲಾಭದಲ್ಲಿ ಸ್ಥಿರತೆ ಕಡಿಮೆ ಇರ್ತದೆ ಎನ್ನುವಂಥದ್ದನ್ನು ತೋರಿಸ್ತಾನೆ. 11ನೇ ಅಧಿಪತಿ ರವಿ 7ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ಗಳ ಮೂಲಕ ಹಣ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. 12ನೇ ಅಧಿಪತಿ ಬುಧ 7ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ಗಳ ಮೂಲಕ ಖರ್ಚು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. 8ನೇ ಭಾವದಲ್ಲಿರುವಂಥ ಶುಕ್ರ ಅನಿರೀಕ್ಷಿತ ಹಣದ ಬದಲಾವಣೆಗಳನ್ನು ಉಂಟು ಮಾಡಿದ್ರೆ, 9ನೇ ಭಾವದಲ್ಲಿರುವಂಥ ಗುರು ಭಾಗ್ಯದಿಂದ ಹಣದ ಸಹಾಯವನ್ನು ಉಂಟು ಮಾಡ್ತಾನೆ. 6ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ನಿಧಾನವಾಗಿ ಹಣವನ್ನು ನೀಡಿದ್ರೆ ನೀವೀಗ ಸಂಬಂಧಗಳ ಬಗ್ಗೆ ಚಿಂತನೆ ಮಾಡುವಂಥ ಸಮಯ. 7ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಸಂಬಂಧಗಳಲ್ಲಿ ಈಗೋ ಮತ್ತು ವಾದವನ್ನು ಉಂಟು ಮಾಡ್ತಾರೆ. 7ನೇ ರಾಶಿಯಲ್ಲಿರುವಂಥ ಕುಜ 6ನೇ ಭಾವದಲ್ಲಿ 7ನೇ ಭಾವದ ಅಧಿಪತಿ ಕುಜ 6ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ತಕರಾರುಗಳು ಉಂಟಾಗಬಹುದು. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ 8ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ಗಾಢವಾದ ಭಾವನೆ ಮತ್ತು ಅಸ್ಥಿರತೆಯನ್ನು ಉಂಟು ಮಾಡಿದ್ರೆ, 5ನೇ ಭಾವದಲ್ಲಿರುವಂಥ ರಾಹು ಪ್ರೀತಿಯಿಂದ ಅಥವಾ ಪ್ರೀತಿಯಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾನೆ. 2ನೇ ಭಾವದಲ್ಲಿರುವಂಥ ಚಂದ್ರ ಮಾತಿನ ತಪ್ಪುಗಳಿಂದ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೆ. 6ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಸಂಬಂಧಗಳಲ್ಲಿ ಒತ್ತಡಗಳನ್ನು ಹೆಚ್ಚು ಮಾಡಬಹುದು. 9ನೇ ಭಾವದಲ್ಲಿರುವಂಥ ಗುರು ಜಾಣ್ಮೆಯಿಂದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡ್ತಾನೆ. 11ನೇ ಭಾವದಲ್ಲಿರುವಂಥ ಕೇತು ಸ್ನೇಹದಲ್ಲಿ ಅಂತರವನ್ನು ಕಾಪಾಡ್ಕೊಳ್ಳೋದು ಮುಖ್ಯ ಅಂತ ಹೇಳ್ತಾರೆ. ಯಾವುದಕ್ಕೂ ತುಲಾರಾಶಿಯವರು ಸೋಮೇಶ್ವರನ, ಚಂದ್ರಶೇಖರನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತಿ ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮುಂದೆ ನಾವು ವೃಶ್ಚಿಕ ರಾಶಿಯವರ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ, ರಾಶಿಯಲ್ಲಿ ಚಂದ್ರ ಸ್ಥಿತನಾಗಿರೋದ್ರಿಂದ ನಿಮ್ಮ ಮನಸ್ಥಿತಿ ಕೆಲಸದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತದೆ. 10ನೇ ಭಾವದಲ್ಲಿರುವಂಥ ಕೇತು ಉದ್ಯೋಗದಲ್ಲಿ ಅತೃಪ್ತಿಯನ್ನು ಉಂಟು ಮಾಡ್ತಾನೆ.
10ನೇ ಭಾವದ ಅಧಿಪತಿ ರವಿ 6ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ಪರ್ಧೆಯಲ್ಲಿ ಜಯ ಉಂಟಾಗ್ತದೆ, ಕೆಲಸದಲ್ಲಿ ಪ್ರಗತಿಯುಂಟಾಗ್ತದೆ. 6ನೇ ಭಾವದಲ್ಲಿ ಬುಧ ಮತ್ತು ರವಿ ಇಬ್ಬರು ಇರೋದ್ರಿಂದ ಕೆಲಸದಲ್ಲಿ ಡಾಮಿನೆನ್ಸ್ ಮತ್ತು ಎಫಿಷಿಯನ್ಸಿ ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. 7ನೇ ಭಾವದಲ್ಲಿರುವಂಥ ಶುಕ್ರ ಬಿಸ್ನೆಸ್ನಲ್ಲಿ ಲಾಭ ಮತ್ತು ಸ್ಟೆಬಿಲಿಟಿಯನ್ನು ಉಂಟು ಮಾಡಿದ್ರೆ, 5ನೇ ಭಾವದಲ್ಲಿ ಇರುವಂಥ ಶನಿ ಮತ್ತು ಕುಜ ಕೆಲಸದಲ್ಲಿ ಒತ್ತಡ ಮತ್ತು ಓವರ್ ವರ್ಕ್ ಹೆಚ್ಚು ಮಾಡ್ತಾರೆ ಎನ್ನುವಂಥದ್ದು. 8ನೇ ಭಾವದಲ್ಲಿರುವಂಥ ಗುರು ಕೆರಿಯರ್ನಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೃಷ್ಟಿ ಮಾಡಿದ್ರೆ, 4ನೇ ಭಾವದಲ್ಲಿರುವಂಥ ರಾಹು ಸ್ಥಿರತೆಯನ್ನು ಕಡಿಮೆ ಮಾಡ್ತಾನೆ. ಇನ್ನು ವೃಶ್ಚಿಕ ರಾಶಿಯವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, 2ನೇ ಅಧಿಪತಿ ಗುರು 8ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಹಣದಲ್ಲಿ ಅನಿರೀಕ್ಷಿತ ಏರಿಳಿತಗಳು ಉಂಟಾಗ್ತದೆ. 11ನೇ ಅಧಿಪತಿ ಬುಧ 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಮೂಲಕ ಹಣ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. 6ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಪ್ರಯತ್ನದಿಂದ ಹಣ ಬರ್ತದೆ ಎನ್ನುವಂಥದ್ದನ್ನು ಸೂಚಿಸಿದ್ರೆ, 12ನೇ ಅಧಿಪತಿ ಶುಕ್ರ 7ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸೌಕರ್ಯಗಳಿಗಾಗಿ ಹೆಚ್ಚು ವೆಚ್ಚ ಮಾಡ್ತಾರೆ. 7ನೇ ಭಾವದಲ್ಲಿರುವಂಥ ಶುಕ್ರ ಬಿಸ್ನೆಸ್ಗಳ ಮೂಲಕ ಹಣದ ಸ್ಥಿರತೆಯನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ. 5ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ರಿಸ್ಕ್ ಬೇಸ್ಡ್ ಇನ್ಕಮ್ನಲ್ಲಿ ಜಾಗೃತೆಯಿಂದ ಇರಬೇಕು ಅಂತ ಹೇಳ್ತಾರೆ. 4ನೇ ಭಾವದಲ್ಲಿರುವಂಥ ರಾಹು ಹಣದಲ್ಲಿ ಅನ್ಸ್ಟೆಬಿಲಿಟಿ ಇರ್ತದೆ. ಅಂದರೆ ಹಣವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳಿಸ್ತಾರೆ. ಜಾಗ್ರತೆಯಿಂದ ಇರಬೇಕು. ನಿಮ್ಮ ರಾಶಿಯಲ್ಲಿರುವಂಥ ಚಂದ್ರ ಭಾವನೆ ಆಧಾರಿತವಾಗಿ ಖರ್ಚು ಮಾಡೋದನ್ನು ತೋರಿಸ್ತಾರೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಮಾಜಿಕ ಸಂಬಂಧಗಳ ಬಗ್ಗೆ ಚಿಂತನೆ ಮಾಡೋದಾದರೆ, 7ನೇ ಭಾವದಲ್ಲಿರುವಂಥ ಶುಕ್ರ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸ್ಥಿರತೆ ಉತ್ತಮವಾಗಿರ್ತದೆ ಅಂತ ಹೇಳಿದ್ರೆ, ನಿಮ್ಮ ರಾಶಿಯಲ್ಲಿರುವಂಥ ಚಂದ್ರ ಭಾವನಾತ್ಮಕ ಅಸ್ಥಿರತೆ ಉಂಟಾಗ್ತದೆ ಅಂತ ಹೇಳ್ತಾರೆ. 5ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಪ್ರೀತಿಯಲ್ಲಿ ಒತ್ತಡ ಮತ್ತು ತಕರಾರುಗಳನ್ನು ಉಂಟು ಮಾಡಿದ್ರೆ, 2ನೇ ಅಧಿಪತಿ ಗುರು 8ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕುಟುಂಬದಲ್ಲಿ ಗೊಂದಲಗಳು ಉಂಟಾಗ್ತದೆ. 7ನೇ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಸಂಬಂಧಗಳಿಂದ ದೀರ್ಘಕಾಲಿಕ ಬೆಳವಣಿಗೆಗಳು ಉಂಟಾಗ್ತದೆ. 6ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಾದಗಳನ್ನು ಉಂಟು ಮಾಡ್ತಾರೆ. 4ನೇ ಭಾವದಲ್ಲಿರುವಂಥ ರಾಹು ಮನಸ್ಸಿನಲ್ಲಿ ಗೊಂದಲಗಳನ್ನು ಉಂಟು ಮಾಡಿದ್ರೆ, 10ನೇ ಭಾವದಲ್ಲಿರುವಂಥ ಕೇತು ಕೆಲವೊಮ್ಮೆ ದೂರವಾಗುವ ಭಾವನೆಗಳನ್ನು ಉಂಟು ಮಾಡ್ತಾರೆ. ಯಾವುದಕ್ಕೂ ವೃಶ್ಚಿಕ ರಾಶಿಯವರು ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಧನಸ್ಸು ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ನಿಮ್ಮ ರಾಶಿಯಾಧಿಪತಿಯಾದಂಥ ಗುರು 7ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಮೂಲಕ ಯಶಸ್ಸನ್ನು ಗಳಿಸಬಹುದು. 10ನೇ ಭಾವದಲ್ಲಿರುವಂಥ ಅಧಿಪತಿ ಬುಧ 5ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಹೆಚ್ಚು ಯಶಸ್ಸನ್ನು ಗಳಿಸಬಹುದು. 5ನೇ ಭಾವದಲ್ಲಿ ರವಿ ಮತ್ತು ಬುಧ ಇರೋದ್ರಿಂದ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ, ಸ್ಮಾರ್ಟಾಗಿ ಕೆಲಸ ಮಾಡೋದ್ರಿಂದ ಬೆಳವಣಿಗೆ ಆಗಬಹುದು. ಕಷ್ಟಪಟ್ಟು ಕೆಲಸ ಮಾಡುವಂಥದ್ದಲ್ಲ, ಸ್ಮಾರ್ಟಾಗಿ ಚಾಣಾಕ್ಷತೆಯಿಂದ ಕೆಲಸ ಮಾಡೋದ್ರಿಂದ ನೀವು ಬೆಳವಣಿಗೆ ಆಗ್ಬೋದು. 6ನೇ ಭಾವದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಕೆಲಸದಲ್ಲಿ ಸುಖ ಇದ್ದರೂ ಎಫರ್ಟ್ ಕಡಿಮೆ ಆಗ್ತದೆ. 7ನೇ ಭಾವದಲ್ಲಿ ಗುರು ಇರೋದ್ರಿಂದ ಬಿಸ್ನೆಸ್ನಲ್ಲಿ ಬೆಳವಣಿಗೆ ಉಂಟಾಗ್ತದೆ. 3ನೇ ಭಾವದಲ್ಲಿ ರಾಹು ಇರೋದ್ರಿಂದ ರಿಸ್ಕ್ ತೆಗೆದುಕೊಳ್ಳುವ ಟೆಂಡೆನ್ಸಿ ಎನ್ನುವಂಥದ್ದು ಇರ್ತದೆ. 4ನೇ ಭಾವದಲ್ಲಿ ಶನಿ ಮತ್ತು ಕುಜ ಇರೋದ್ರಿಂದ ಮನಸ್ಸಿನಲ್ಲಿ ಕೆಲಸದ ಮೇಲೆ ಪರಿಣಾಮ ಉಂಟಾಗ್ತದೆ. ನಿಮ್ಮ ಮನಸ್ಥಿತಿ ಎನ್ನುವಂಥದ್ದು ಕೆಲಸದ ಮೇಲೆ ಪರಿಣಾಮ ಉಂಟಾಗ್ತದೆ. 12ನೇ ಭಾವದಲ್ಲಿರುವಂಥ ಚಂದ್ರ ಮೆಂಟಲ್ ಸ್ಟ್ರೆಸ್ಸನ್ನು ಉಂಟು ಮಾಡ್ತಾನೆ, ಮಾನಸಿಕ ಒತ್ತಡವನ್ನು ಉಂಟು ಮಾಡ್ತಾನೆ. ಇನ್ನು ಧನಸ್ಸು ರಾಶಿಯವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, 2ನೇ ಅಧಿಪತಿಯಾದಂಥ ಶನಿ 4ನೇ ಸ್ಥಾನದಲ್ಲಿರೋದ್ರಿಂದ ನಿಧಾನವಾಗಿ ಹಣ ಬರ್ತದೆ. ಆದರೆ ಬರುವಂಥ ಹಣದಲ್ಲಿ ಸ್ಥಿರತೆ ಎನ್ನುವಂಥದ್ದು ಕಡಿಮೆ ಇರ್ತದೆ. 11ನೇ ಅಧಿಪತಿ ಶುಕ್ರ 6ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಮೂಲಕ ಹಣದ ಲಾಭ ಉಂಟಾಗ್ತದೆ. 6ನೇ ಭಾವದಲ್ಲಿರುವಂಥ ಶುಕ್ರ ಸ್ಥಿರವಾದ ಆದಾಯವನ್ನು ಉಂಟು ಮಾಡ್ತಾನೆ. 12ನೇ ಭಾವದಲ್ಲಿರುವಂಥ ಚಂದ್ರ ಖರ್ಚುಗಳನ್ನು ಹೆಚ್ಚು ಮಾಡಿದ್ರೆ, 10ನೇ ಅಧಿಪತಿ ಬುಧ 5ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡಬಹುದು ಅನ್ನುವಂಥದ್ದನ್ನು ತಿಳಿಸ್ತಾರೆ. 7ನೇ ಭಾವದಲ್ಲಿರುವಂಥ ಗುರು ಬಿಸ್ನೆಸ್ ಮೂಲಕ ಹಣ ಸಂಪಾದನೆ ಮಾಡಬಹುದು ಅನ್ನೋದು ತಿಳಿಸಿದ್ರೆ, 4ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ
ಹಣದಲ್ಲಿ ಒತ್ತಡ ಮತ್ತು ವಿಳಂಬವನ್ನು ಸೂಚಿಸ್ತಾರೆ. ಮೂರನೇ ಭಾವದಲ್ಲಿರುವಂಥ ರಾಹು ಅನಿರೀಕ್ಷಿತ ಲಾಭವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಧನಸ್ಸು ರಾಶಿಯವರ ಸಾಮಾಜಿಕ ಸಂಬಂಧಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ಏಳನೇ ಭಾವದಲ್ಲಿರುವಂಥ ಗುರು ಸಂಬಂಧಗಳಲ್ಲಿ ಜ್ಞಾನ ಮತ್ತು ಸಹಕಾರ ಉತ್ತಮವಾಗಿರ್ತದೆ ಅಂತ ತೋರಿಸಿದ್ರೆ, ನಿಮ್ಮ ರಾಶ್ಯಾಧಿಪತಿ ಗುರು ನಿಮ್ಮ ಸ್ವಭಾವವೇ ಸಂಬಂಧವನ್ನು ಬಲಪಡಿಸ್ತದೆ ಅಂತ ಹೇಳ್ತಾರೆ. ಐದನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಪ್ರೀತಿಯಲ್ಲಿ ಸ್ವಲ್ಪ ಈಗೋ ಅನ್ನುವಂಥದ್ದು ಸಮಸ್ಯೆಯನ್ನು ತರಬಹುದು ಅಂತ ಹೇಳಿದ್ರೆ, ಎರಡನೇ ಅಧಿಪತಿ ಶನಿ ನಾಲ್ಕನೇ ಭಾವದಲ್ಲಿರೋದ್ರಿಂದ ಕುಟುಂಬದಲ್ಲಿ ಕುಟುಂಬದಲ್ಲಿ ಓಪನ್ನೆಸ್ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ತಾರೆ. ಅಂದರೆ ಓಪನ್ನಾಗಿ ಹೆಚ್ಚಿಗೆ ಮಾತನಾಡಬೇಕು ಅಥವಾ ಮಾತನಾಡಬಾರ್ದು ಅನ್ನೋದ್ರೆ ಯಾವುದನ್ನು ಮಾತನಾಡಬೇಕೋ ಯಾವುದನ್ನು ಹೆಚ್ಚಿಗೆ ಮಾತನಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ ಅಂತ ಹೇಳಿದ್ರೆ, ಆರನೇ ಭಾವದಲ್ಲಿರುವಂಥ ಶುಕ್ರ ಸಣ್ಣ ವಿಷಯಗಳಿಗೆ ವಾದಗಳುಂಟಾಗ್ತದೆ ಅಂತ ಹೇಳ್ತಾರೆ. 12ನೇ ಭಾವದಲ್ಲಿರುವಂಥ ಚಂದ್ರ ಮನಸ್ಸಿನಲ್ಲಿ ಸಂಶಯವನ್ನು ಉಂಟು ಮಾಡ್ತಾರೆ. 4ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಒತ್ತಡದಿಂದ ಸಂಬಂಧಗಳಲ್ಲಿ ತಕರಾರುಗಳು ಬರಬಹುದು ಅನ್ನುವಂಥದ್ದನ್ನು ಸೂಚಿಸಿದ್ರೆ, 3ನೇ ಭಾವದಲ್ಲಿರುವಂಥ ರಾಹು ಮಾತಿನಲ್ಲಿ ಜಾಗ್ರತೆ ಇರಬೇಕು ಅಂತ ಹೇಳ್ತಾರೆ. ಹೀಗೆ ನಾವು ಧನಸ್ಸು ರಾಶಿಯವರ ಸಂಬಂಧಗಳ ಬಗ್ಗೆ ನಾವು ಚಿಂತನೆಯನ್ನು ಈಗ ನಾವು ಪರಿಹಾರಕ್ಕೆ ಹೋದರೆ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈಗ ನಾವು ಮಕರ ರಾಶಿಯವರ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ, 10ನೇ ಭಾವದಲ್ಲಿರುವಂಥ ಶುಕ್ರ 10ನೇ ಭಾವದ ಅಧಿಪತಿ ಶುಕ್ರ 5ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆ ಉತ್ತಮ ಅನ್ನುವಂಥದ್ದನ್ನು ತಿಳಿಸ್ತಾರೆ. 2ನೇ ಭಾವದಲ್ಲಿರುವಂಥ 5ನೇ ಭಾವದಲ್ಲಿರುವಂಥ ಶುಕ್ರ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸಬಹುದು ಅಂತ ಹೇಳಿದ್ರೆ, 6ನೇ ಭಾವದಲ್ಲಿರುವಂಥ ಗುರು ಕೆಲಸದಲ್ಲಿ ಜ್ಞಾನದಿಂದ ಪ್ರಗತಿಯನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. 3ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಪ್ರಯತ್ನ ಹೆಚ್ಚು ಬೇಕು ಅನ್ನುವಂಥದ್ದನ್ನು ತಿಳಿಸಿದ್ರೆ, 11ನೇ ಭಾವದಲ್ಲಿರುವಂಥ ಚಂದ್ರ ಲಾಭಗಳಲ್ಲಿ ಏರಿಳಿತ ಉಂಟಾಗ್ತದೆ ಅಂತ ಹೇಳ್ತಾರೆ. 2ನೇ ಭಾವದಲ್ಲಿರುವಂಥ ರಾಹು ಹಣದಲ್ಲಿ ಅನ್ಸ್ಟೆಬಿಲಿಟಿ ಎನ್ನುವಂಥದ್ದು ಇರ್ತದೆ ಅಂತ ಹೇಳ್ತಾರೆ. 4ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಮನಸ್ಸಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ರೆ, 8ನೇ ಭಾವದಲ್ಲಿರುವಂಥ ಕೇತು ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಉಂಟು ಮಾಡ್ತಾರೆ. ಹೀಗೆ ನಾವು ಮಕರ ರಾಶಿಯವರ ಬಗ್ಗೆ ಆರ್ಥಿಕ ಪರಿಸ್ಥಿತಿಗಳನ್ನು ಚಿಂತನೆ ಮಾಡೋದಾದರೆ, 2ನೇ ಭಾವದಲ್ಲಿರುವಂಥ ರಾಹು ಹಣದಲ್ಲಿ ಏರಿಳಿತಗಳನ್ನು ಉಂಟು ಮಾಡ್ತಾನೆ. 2ನೇ ಅಧಿಪತಿ ಶನಿ 3ನೇ ಸ್ಥಾನದಲ್ಲಿರೋದ್ರಿಂದ ಹಣ ನಿಧಾನವಾಗಿ ಬರುತ್ತದೆ. ಆದರೆ 11ನೇ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬರುವಂಥ ಲಾಭಗಳಲ್ಲಿ ಏರಿಳಿತಗಳಿರ್ತವೆ. ಇಲ್ಲಿ 11ನೇ ಭಾವದ ಕುಜ 3ನೇ ಸ್ಥಾನದಲ್ಲಿರೋದ್ರಿಂದ ಅತಿ ಹೆಚ್ಚು ಪ್ರಯತ್ನದಿಂದ ಲಾಭ ಉಂಟಾಗೋ ಸಾಧ್ಯತೆ ಇರ್ತದೆ. 12ನೇ ಅಧಿಪತಿ ಗುರು 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಖರ್ಚುಗಳನ್ನು ನಿಯಂತ್ರಣ ಮಾಡುವಂಥದ್ದು ಸಾಧ್ಯ. 5ನೇ ಭಾವದಲ್ಲಿರುವಂಥ ಶುಕ್ರ ಕ್ರಿಯೇಟಿವ್ ಕೆಲಸಗಳಿಂದ ಧನಲಾಭ ಉಂಟಾಗ್ತದೆ ಅಂತ ಹೇಳಿದ್ರೆ, 3ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಹಣಕ್ಕಾಗಿ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾರೆ. 4ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಬುದ್ಧಿವಂತಿಕೆಯಿಂದ ಹಣ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ಮಕರ ರಾಶಿಯವರ ಸಂಬಂಧಗಳ ಬಗ್ಗೆ ಚಿಂತನೆ ಮಾಡೋಣ. 7ನೇ ಅಧಿಪತಿಯಾದಂಥ ಚಂದ್ರ 11ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ಏರಿಳಿತಗಳು ಉಂಟಾಗ್ತದೆ ಅಂತ ಹೇಳ್ತಾರೆ. ರಾಶ್ಯಾಧಿಪತಿಯಾದಂಥ ಶನಿ 3ನೇ ಸ್ಥಾನದಲ್ಲಿರೋದ್ರಿಂದ ಭಾವನೆಗಳನ್ನು ವ್ಯಕ್ತಪಡಿಸುವುದು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. 5ನೇ ಭಾವದಲ್ಲಿರುವಂಥ ಶುಕ್ರ ಪ್ರೀತಿ ಮತ್ತು ಆಕರ್ಷಣೆ ಉತ್ತಮವಾಗಿರ್ತದೆ ಅಂತ ಹೇಳಿದ್ರೆ, 2ನೇ ಭಾವದಲ್ಲಿರುವಂಥ ರಾಹು ಮಾತಿನ ತಪ್ಪುಗಳಿಂದ ಸಮಸ್ಯೆಗಳು ಉಂಟಾಗ್ತದೆ ಅಂತ ಹೇಳ್ತಾರೆ. 3ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಸಂಬಂಧಗಳಲ್ಲಿ ಒತ್ತಡ ಮತ್ತು ವಾದ ಉಂಟಾಗ್ತದೆ ಅಂತ ಹೇಳಿದ್ರೆ, 11ನೇ ಭಾವದಲ್ಲಿರುವಂಥ ಚಂದ್ರ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡ್ರೆ ಸಂಬಂಧದ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ತಾರೆ. 4ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ
ಇಗೋವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ 8ನೇ ಭಾವದಲ್ಲಿರುವಂಥ ಕೇತು ಕೆಲವೊಮ್ಮೆ ದೂರದ ಭಾವನೆಯನ್ನು ಉಂಟು ಮಾಡ್ತಾರೆ. ಹೀಗೆ ಮಕರ ರಾಶಿಯವರು ನಿಮ್ಮ ಎಲ್ಲ ದಿನ ಭವಿಷ್ಯವನ್ನು ನೋಡಿದ ನಂತರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲ ಕೊಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರೇ, ಈ ದಿನ ನಾವು ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ಚಂದ್ರ ಕೆರಿಯರ್ನಲ್ಲಿ ಏರಿಳಿತಗಳನ್ನು ಉಂಟು ಮಾಡ್ತಾನೆ. 10ನೇ ಅಧಿಪತಿ ಕುಜ 2ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಮೂಲಕ ಹಣ ಲಾಭ ಉಂಟಾಗ್ತದೆ ಅಂತ ಹೇಳ್ತಾರೆ. 3ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಹಣ ನಿಧಾನವಾಗಿ ಬರ್ತದೆ ಅಂತ ಹೇಳಿದ್ರೆ ನಿರ್ಧಾರಗಳಲ್ಲಿ ಜಾಗ್ರತೆ ಅತ್ಯಗತ್ಯ ಅಂತ ನಿಮ್ಮ ರಾಶಿಯಲ್ಲಿರುವಂಥ ರಾಹು ತಿಳಿಸ್ತಾರೆ. 5ನೇ ಭಾವದಲ್ಲಿರುವಂಥ ಗುರು ಕ್ರಿಯೇಟಿವ್ ಕೆಲಸಗಳಲ್ಲಿ ಯಶಸ್ಸು ಬರ್ತದೆ ಅಂತ ಹೇಳಿದ್ರೆ 3ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಪ್ರಯತ್ನಗಳಿಂದ ಯಶಸ್ಸು ಸಿಗ್ತದೆ ಅಂತ ಹೇಳಿದ್ರೆ 4ನೇ ಭಾವದಲ್ಲಿರುವಂಥ ಶುಕ್ರ ಕೆಲಸದಲ್ಲಿ ಸುಖಕರ ಪರಿಸ್ಥಿತಿ ಇರ್ತದೆ ಅಂತ ಹೇಳ್ತಾರೆ. 7ನೇ ಭಾವದಲ್ಲಿರುವಂಥ ಕೇತು ಪಾರ್ಟ್ನರ್ಶಿಪ್ನಲ್ಲಿ ಲಾಭ ಇಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಇನ್ನು ಕುಂಭರಾಶಿಯವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ 2ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಹಣದಲ್ಲಿ ಒತ್ತಡ ಮತ್ತು ವಿಳಂಬವನ್ನು ಉಂಟು ಮಾಡಿದ್ರೆ 2ನೇ ಅಧಿಪತಿ ಗುರು ಬುದ್ಧಿವಂತಿಕೆಯಿಂದ ಹಣದ ಲಾಭ ಉಂಟಾಗ್ತದೆ ಅಂತ ಹೇಳ್ತಾರೆ. 11ನೇ ಅಧಿಪತಿ ಗುರು 5ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕ್ರಿಯೇಟಿವ್ ಐಡಿಯಾಗಳಿಂದ ಲಾಭವನ್ನು ಗಳಿಸಬಹುದು ಅಂತ ಹೇಳಿದ್ರೆ 12ನೇ ಅಧಿಪತಿ ಶನಿ 2ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನ ಬೇಕು ಅನ್ನುವಂಥದ್ದನ್ನು ತಿಳಿಸ್ತಾರೆ. 5ನೇ ಭಾವದಲ್ಲಿರುವಂಥ ಗುರು ಜ್ಞಾನದಿಂದ ಧನ ಸಂಪಾದನೆ ಮಾಡಬಹುದು ಅಂತ ಹೇಳಿದ್ರೆ 10ನೇ ಭಾವದಲ್ಲಿರುವಂಥ ಚಂದ್ರ ಆದಾಯಗಳಲ್ಲಿ ಏರಿಳಿತಗಳಿರ್ತವೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. 3ನೇ ಭಾವದ ಅಧಿಪತಿ 3ನೇ ಭಾವದಲ್ಲಿ ರವಿ ಮತ್ತು ಬುಧ ಇರೋದ್ರಿಂದ ಪ್ರಯತ್ನಗಳಿಂದ ಹಣ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ರಾಶಿಯಲ್ಲಿರುವಂಥ ರಾಹು ಹಣದಲ್ಲಿ ರಿಸಿಪ್ಟ್ ತೆಗೆದುಕೊಳ್ಳುವಂಥ ಸಂದರ್ಭಗಳಿದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಹೀಗೆ ನಾವು ಕುಂಭರಾಶಿಯವರ ಸಂಬಂಧಗಳ ಬಗ್ಗೆ ಚಿಂತನೆ ಮಾಡೋದಾದರೆ 7ನೇ ಭಾವದಲ್ಲಿರುವಂಥ ಕೇತು ಸಂಬಂಧಗಳಲ್ಲಿ ದೂರದ ಭಾವನೆ ಅಥವಾ ನಿರ್ಲಕ್ಷ್ಯ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ತೋರಿಸಿದ್ರೆ 7ನೇ ಅಧಿಪತಿ ಸೂರ್ಯ 3ನೇ ಭಾವದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ಈಗೋ ಹೆಚ್ಚಾಗ್ತದೆ, ವಾದಗಳು ಉಂಟಾಗ್ತದೆ ಅನ್ನುವಂಥದ್ದನ್ನು ತೋರಿಸಿದ್ರೆ ನಿಮ್ಮ ರಾಶಿಯಲ್ಲಿರುವಂಥ ರಾಹು ನಿಮ್ಮ ನಿರ್ಧಾರಗಳಿಂದ ಸಂಬಂಧಗಳಲ್ಲಿ ಗೊಂದಲಗಳು ಉಂಟಾಗ್ತದೆ ಅಂತ ಹೇಳಿದ್ರೆ 5ನೇ ಭಾವದಲ್ಲಿರುವಂಥ ಗುರು ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ಗಳು ಉತ್ತಮವಾಗಿರ್ತದೆ ಅಂತ ತೋರಿಸಿದ್ರೆ 2ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಮಾತಿನ ತಪ್ಪುಗಳಿಂದ ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. 10ನೇ ಭಾವದಲ್ಲಿರುವಂಥ ಚಂದ್ರ ಮನಸ್ಥಿತಿ ಸಂಬಂಧಕ್ಕೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ 4ನೇ ಭಾವದಲ್ಲಿರುವಂಥ ಶುಕ್ರ ಸಂಬಂಧಗಳಲ್ಲಿ ಕಾಳಜಿ ಮತ್ತು ಪ್ರೀತಿ ಹೆಚ್ಚಾಗ್ತದೆ ಅಂತ ತಿಳಿಸ್ತಾರೆ. 3ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಕಮ್ಯುನಿಕೇಷನ್ನಲ್ಲಿ ಜಾಗ್ರತೆ ಅಗತ್ಯ ಅನ್ನುವಂಥದ್ದನ್ನು ತಿಳಿಸಿದ್ರೆ ನಾವು ಪರಿಹಾರಕ್ಕೋಸ್ಕರ ಶಿವನ ಪೂಜೆಯನ್ನು ಮಾಡುವಂಥದ್ದು ಅತಿ ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಮುಂದುವರಿಬೇಕಾಗ್ತದೆ. ಧನ್ಯವಾದಗಳು. ಇನ್ನು ಮೀನರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ ನಿಮ್ಮ ರಾಶಿಯಲ್ಲಿ ಶನಿ ಮತ್ತು ಕುಜ ಇರೋದರಿಂದ ಕೆಲಸದಲ್ಲಿ ಒತ್ತಡ ಮತ್ತು ಆಂತರಿಕ ಸಂಘರ್ಷಗಳು ಉಂಟಾಗ್ತದೆ. 10ನೇ ಅಧಿಪತಿ ಗುರು 4ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಜ್ಞಾನದಿಂದ ಪ್ರಗತಿಯುಂಟಾಗ್ತದೆ. 2ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಮಾತು ಮತ್ತು ಬುದ್ಧಿಶಕ್ತಿಯಿಂದ ಧನ ಸಂಪಾದನೆ ಹೆಚ್ಚಾಗ್ತದೆ ಅಂತ ತಿಳಿಸಿದ್ರೆ 3ನೇ ಭಾವದಲ್ಲಿರುವಂಥ ಶುಕ್ರ ಕ್ರಿಯೇಟಿವ್ ಕೆಲಸಗಳಿಂದ ಯಶಸ್ಸು ಉಂಟಾಗ್ತದೆ ಅಂತ ತಿಳಿಸಿದ್ರೆ 6ನೇ ಭಾವದಲ್ಲಿರುವಂಥ ಕೇತು ಕೆಲಸದಲ್ಲಿ ಆಸಕ್ತಿಯನ್ನು ಕಡಿಮೆ ಉಂಟು ಮಾಡ್ತಾನೆ. 12ನೇ ಭಾವದಲ್ಲಿರುವಂಥ ರಾಹು ವಿದೇಶದಲ್ಲಿ ಅಥವಾ ದೂರದ ಸ್ಥಳಗಳಿಂದ ಅಥವಾ ಆನ್ಲೈನ್ ಕೆಲಸಗಳಿಂದ ಧನ ಸಂಪಾದನೆಗೆ ಅವಕಾಶ ಆಗಬಹುದು ಅನ್ನುವಂಥದ್ದು. 9ನೇ ಭಾವದಲ್ಲಿರುವಂಥ ಚಂದ್ರ ಭಾಗ್ಯದ ಮೂಡ್ ಮೇಲೆ ಪರಿಣಾಮ ಅನ್ನುವಂಥದ್ದು ಬೀಳ್ತದೆ. 4ನೇ ಭಾವದಲ್ಲಿರುವಂಥ ಗುರು ಕೆಲಸದಲ್ಲಿ ಫೌಂಡೇಶನ್ ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾನೆ. ಇನ್ನು ಮೀನರಾಶಿಯವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಚಿಂತನೆ ಮಾಡೋದಾದರೆ 2ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಮಾತು ಮತ್ತು ಬುದ್ಧಿವಂತಿಕೆಯಿಂದ ಧನಲಾಭ ಆಗ್ತದೆ ಅಂತ ತಿಳಿಸಿದ್ರೆ 2ನೇ ಅಧಿಪತಿ ಕುಜ ರಾಶಿಯಲ್ಲಿರೋದ್ರಿಂದ ಸ್ವಪ್ರಯತ್ನದಿಂದ ಹಣ ಸಂಪಾದನೆ ಎನ್ನುವಂಥದ್ದನ್ನು ತೋರಿಸ್ತಾನೆ. 11ನೇ ಅಧಿಪತಿ ಶನಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಲಾಭ
ನಿಧಾನವಾಗಿ ಬರ್ತದೆ ಅಂತ ಹೇಳ್ತಾನೆ. 12ನೇ ಭಾವದಲ್ಲಿರುವಂಥ ರಾಹು ಅನಿರೀಕ್ಷಿತ ಖರ್ಚುಗಳನ್ನು ತೋರಿಸಿದ್ರೆ, ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜ ಹಣಕ್ಕಾಗಿ ಹೆಚ್ಚು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ತಾರೆ. 4ನೇ ಭಾವದಲ್ಲಿರುವಂಥ ಗುರು ಜ್ಞಾನದಿಂದ ಧನಲಾಭ ಉಂಟಾಗ್ತದೆ ಅಂತ ಹೇಳಿದ್ರೆ, 3ನೇ ಭಾವದಲ್ಲಿರುವಂಥ ಶುಕ್ರ ಕ್ರಿಯೇಟಿವ್ ಕಾರ್ಯಗಳಿಂದ ಇನ್ಕಮ್ ಹೆಚ್ಚಾಗ್ತದೆ ಅಂತ ತೋರಿಸಿದ್ರೆ, 9ನೇ ಭಾವದಲ್ಲಿರುವಂಥ ಚಂದ್ರ ಭಾಗ್ಯದಲ್ಲಿ ಏರಿಳಿತಗಳು ಉಂಟಾಗ್ತದೆ ಅಂತ ಹೇಳ್ತಾರೆ. ಇನ್ನು ಮೀನರಾಶಿಯವರ ಸಂಬಂಧಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, 7ನೇ ಅಧಿಪತಿ ಆದಂಥ ಬುಧ 2ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಮಾತುಗಳು ಮತ್ತು ಕುಟುಂಬದ ಮೂಲಕ ಸಂಬಂಧಗಳು ಬದಲಾಗ್ತವೆ. ನಿಮ್ಮ ಮಾತು ಮತ್ತು ನಿಮ್ಮ ಕುಟುಂಬ ಎರಡೂ ಸೇರಿಕೊಂಡ್ರೆ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು. 2ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಮಾತಿನ ಜಾಣ್ಮೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ತೋರಿಸಿದ್ರೆ, ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜ ಕೋಪ ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಸಂಬಂಧಗಳು ಉತ್ತಮವಾಗ್ತವೆ ಅನ್ನುವಂಥದ್ದನ್ನು ತಿಳಿಸಿದ್ರೆ, 5ನೇ ಭಾವದ ಅಧಿಪತಿ ಚಂದ್ರ ಪ್ರೀತಿ ಮತ್ತು ಕಾಳಜಿ ಉತ್ತಮವಾಗಿರ್ತದೆ ಅಂತ ತೋರಿಸ್ತಾರೆ. 6ನೇ ಭಾವದಲ್ಲಿರುವಂಥ ಕೇತು ಸಣ್ಣ ವಿಷಯಗಳಲ್ಲಿ ಗೊಂದಲಗಳು ಉಂಟಾಗ್ತದೆ ಅಂತ ಹೇಳಿದ್ರೆ, 12ನೇ ಭಾವದಲ್ಲಿರುವಂಥ ರಾಹು ಕೆಲವೊಮ್ಮೆ ದೂರದ ಭಾವನೆಯನ್ನು ಉಂಟು ಮಾಡಿದ್ರೆ, 3ನೇ ಭಾವದಲ್ಲಿರುವಂಥ ಶುಕ್ರ ಮಾತಿನಲ್ಲಿ ಪ್ರೀತಿ ಮತ್ತು ಆಕರ್ಷಣೆ ಹೆಚ್ಚಾಗಿರಬೇಕು ಅನ್ನುವಂಥದ್ದನ್ನು ತೋರಿಸಿದ್ರೆ, 4ನೇ ಭಾವದಲ್ಲಿರುವಂಥ ಗುರು ಜಾಣ್ಮೆಯಿಂದ ಸಂಬಂಧಗಳನ್ನು ಉಳಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ತಿಳಿಸ್ತಾರೆ. ಈ ದಿನ ಮೀನರಾಶಿಯವರ ಪರಿಹಾರಕ್ಕಾಗಿ ಗುರುವಿನ ಧ್ಯಾನವನ್ನು ಮಾಡೋಣ. ಗುರುವಿಗಾಗಿ ನಾವು ದಾನವನ್ನು ಮಾಡೋಣ. ಈ ದಿನ ನಾವು ಕೇಳಿದಂಥ ದಿನ ಭವಿಷ್ಯ ನಿಮಗೇನಾದರೂ ಉಪಯೋಗವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕೋಸ್ಕರ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು.